I think this is one of the best pastas I've made till date, and I'm not even exaggerating. ಸೊ ಇವತ್ತು ವಿ ಆರ್ ಮೇಕಿಂಗ್ ಕ್ರೀಮಿ ಸ್ಪಗೆಟಿ. ಫಸ್ಟ್ ಒಂದು ಸಾಸ್ಪ್ಯಾನ್ ಅಲ್ಲಿ ವಾಟರ್ ಬಾಯ್ಲ್ ಮಾಡಕ್ಕೆ ಇಟ್ಟೆ. ಸ್ವಲ್ಪ ಸಾಲ್ಟ್ ಮತ್ತೆ ಆಯಿಲ್ ಆಡ್ ಮಾಡಿ ವಾಟರ್ ಬಾಯ್ಲ್ ಆದ್ಮೇಲೆ ಸ್ಪಗೆಟಿ ಆಡ್ ಮಾಡಿದೆ. ಸ್ಪಗೆಟಿ ಸ್ವಲ್ಪ ಕುಕ್ ಆದಂಗೆನೆ 2 ಟೊಮೆಟೊ ಕೂಡ ಆಡ್ ಮಾಡಿದೆ ಫಾರ್ ದ ಲೇಟರ್ ಸಾಸ್. ಮೀನ್ ವೈಲ್ ಪ್ಯಾನ್ ಅಲ್ಲಿ ಸ್ವಲ್ಪ ಬಟರ್ ಆಡ್ ಮಾಡಿದೆ. ನನಗೆ ಬಟರ್ ಅಷ್ಟು ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಬಟರ್ ಮತ್ತೆ ಆಯಿಲ್ ಆಡ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಫೈನ್ಲಿ ಚಾಪ್ಡ್ ಗಾರ್ಲಿಕ್ ಫ್ರೈ ಮಾಡಿ ಮತ್ತೆ ಆನಿಯನ್ಸ್ ಆಡ್ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಾಟ್ ಮಾಡ್ಕೊಂಡೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ನನ್ನ ಪಾಸ್ತಾ ರೆಡಿ ಆಗಿತ್ತು, ಸೊ ಅದರಲ್ಲಿರೋ ವಾಟರ್ ಎಲ್ಲ ಡ್ರೈನ್ ಮಾಡಿ ಪಕ್ಕಕ್ಕೆ ಇಟ್ಟೆ. ಇವಾಗ ಅನಿಯನ್ಸ್ಗೆ ಸ್ವಲ್ಪ ಚಿಲ್ಲಿ ಆಯಿಲ್ ಆಡ್ ಮಾಡಿ ಅದನ್ನ 2 to 3 minutes ಫ್ರೈ ಆಗೋದಕ್ಕೆ ಬಿಟ್ಟೆ. ನೆಕ್ಸ್ಟ್ ಬಾಯ್ಲ್ ಟೊಮೆಟೋಸ್ ನ ಆಡ್ ಮಾಡಿ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿದೆ, ಸೊ ದಟ್ ಐ ಗಾಟ್ ಅ ನೈಸ್ ಸ್ಮೂತ್ ಸಾಸ್. ಇದಕ್ಕೆ ಸಾಲ್ಟ್ ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್, ಫ್ರೆಶ್ ಕ್ರೀಮ್ ಮತ್ತೆ ಸ್ವಲ್ಪ ವಾಟರ್ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೈಸ್ ಕ್ರೀಮಿ ಸಾಸ್ ರೆಡಿ ಮಾಡಿದೆ. ಇದಕ್ಕೆ ನಾನು ಸ್ವಲ್ಪ ಚೀಸ್ ಕೂಡ ಆಡ್ ಮಾಡ್ತಿದ್ದೀನಿ. ಸಾಸ್ ಸ್ವಲ್ಪ ತಿಕ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಕುಕ್ಡ್ ಸ್ಪಗೆಟಿನ ಆಡ್ ಮಾಡಿ ಎಲ್ಲ ಸ್ಟ್ರಾಂಡ್ಸ್ ನ ಸಾಸ್ಗೆ ಕೋಟ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫೈನಲಿ ಒರಿಗೆನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಅಂಡ್ ಆಫ್ ಕೋರ್ಸ್ ಚೀಸ್ ವಿತೌಟ್ ಪಾಸ್ತಾ ಇಸ್ ಇಂಪಾಸಿಬಲ್. ಸೊ ಸ್ವಲ್ಪ ಮೊಸರೆಲ್ಲ ಚೀಸ್ ಟಾಪ್ ಮಾಡಿದೆ ಅಂಡ್ ದಟ್ಸ್ ಇಟ್. ಕ್ರೀಮಿ ಸ್ಪಗೆಟಿ ಇಸ್ ರೆಡಿ. ಇದು ರೆಸ್ಟೋರೆಂಟ್ ಪಾಸ್ತಾಕ್ಕಿಂತ ಕಮ್ಮಿ ಇರಲಿಲ್ಲ. 1 ಬೌಲ್ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಸರ್ವಿಂಗ್ ಗ್ಯಾರಂಟಿ.